Hello everyone. In this video, we are going to discuss about articles and related examples. First of all, we try to understand the meaning of articles. Basically, a and the are called articles. A and they are called indefinite articles. Indefinite ಅಂತಂದ್ರೆ ಅನಿಶ್ಚಿತತೆ. ದ is called definite article ಅಂದ್ರೆ ನಿಶ್ಚಿತವಾಗಿರ್ತಕ್ಕಂಥ ಆರ್ಟಿಕಲ್ಲು. A or an are used with singular noun forms. For example, a pen, a book. ನೋಡಿ ಎ ಅಂಡ್ ಆನ್ ಅನ್ನ ಜಾಸ್ತಿ ಎಲ್ಲಿ ಬಳಸ್ಬೋದು ಅಂತಂದ್ರೆ ನೋಡಿ ಈಗ ಎ ಅನ್ನು ಹೆಂಗ್ ಬಳಸ್ತಾರೆ, ಎ ಪೆನ್, ಎ ಬುಕ್ ಅಂದ್ರೆ ಅಲ್ಲಿ ಇಂಡೆಫಿನೈಟ್ಸ್ ಇದೆ. ಎ ಪೆನ್ ಎ ಬುಕ್ ಅಂದಾಗ ಯಾವ ಬುಕ್ ಯಾವ ಪೆನ್ನು ಅಂತ ಬರುತ್ತೆ ಪ್ರಶ್ನೆ. ಸೊ ಇಟ್ ಮೀನ್ಸ್ ದೇರ್ ಇಸ್ ನೋ ಡೆಫಿನೈಟ್ನೆಸ್. An is used with singular noun beginning with a vowel. ಇನ್ನು ಆನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬಿಫೋರ್ ಓವೆಲ್ ಅಂತಂದ್ರೆ ನೋಡಿ ಓವೆಲ್ಸ್ ಎಷ್ಟಿದಾವೆ ಇಂಗ್ಲಿಷ್ ನಲ್ಲಿ 5 ಇದ್ದಾವೆ. ಎ ಇ ಐ ಓ ಯು. ಆ ಓವೆಲ್ ಮುಂಚಿತವಾಗಿ ನಾವು ಆನ್ ಅನ್ನ ಬಳಸ್ತೀವಿ. ಒಂದು. ಎರಡನೇದು ಏನಂತಂದ್ರೆ ಆನ್ ಈಸ್ ಯೂಸ್ಡ್ ಬಿಫೋರ್ ಓವೆಲ್ ಸೌಂಡ್ಸ್. ನೋಡಿ ಓವೆಲ್ ಜೊತೆಗೆ ಓವೆಲ್ ಸೌಂಡ್ಸ್ ಇರಬೇಕಲ್ಲಿ. ಆ ಸಂದರ್ಭದಲ್ಲಿ ನಾವು ಆನ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್, ಎ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ಈಗ ನೋಡಿ ಎ ಪೆನ್ ಅಂದಾಗ ಅಲ್ಲಿ ಏನಿದೆ ಓವೆಲ್ ಸೌಂಡ್ ಇಲ್ಲ, ಇಟ್ ಹ್ಯಾಸ್ ಕಾನ್ಸೋನೆಂಟ್ ಸೌಂಡ್. ನೆಕ್ಸ್ಟ್ ದ ಮೀನ್ಸ್ ಡೆಫಿನೈಟ್ ಆರ್ಟಿಕಲ್. ಎಲ್ಲಿ ನಿಶ್ಚಿತವಾಗಿ ಹೇಳ್ಬೋದು ಅಲ್ಲಿ ನಾವು ದ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್. ನೋಡಿ ಇಲ್ಲಿ ಮೋಸ್ಟ್ ಇದೆ, ಅದಕ್ಕೆ ನಾವು ದ ಬಳಸಿದೀವಿ. ಬಿಕಾಸ್ ದ ನ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ಬಳಸ್ತಾರೆ. ಈಗ ಮೋಸ್ಟ್ ಅಂತಕ್ಕಂಥದ್ದು ಏನಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಒಳಗಿದೆ, ಅದಕ್ಕೆ ನಾವು ಅಲ್ಲಿ ಏನ್ ಮಾಡಿದೀವಿ, ದ ನ ಬಳಸಿದೀವಿ. ಫಸ್ಟ್ ಆಫ್ ಆಲ್ ಯು ಸಿ ದ ಪಿಕ್ಚರ್. ಫಸ್ಟ್ ಪಿಕ್ಚರ್ ಏನಿದೆ ನೋಡಿ, ಬುಕ್ ಇದೆ, ಎ ಬುಕ್. ನೆಕ್ಸ್ಟ್ ಒನ್ ಆನ್ ಆರೆಂಜ್ ಇದೆ ನೋಡಿ, ಆರೆಂಜ್ ಓದಿದೆ ನೋಡಿ, ಓ ಬಂದಿರೋದ್ರಿಂದ ನಾವಲ್ಲಿ ಆನ್ ಅನ್ನ ಬಳಸಿದ್ದೀವಿ. ಯಾಕಂದ್ರೆ ಬಿಫೋರ್ ಓವೆಲ್ ಅಥವಾ ಓವೆಲ್ ಸೌಂಡ್ ನಾವೇನ್ ಬಳಸ್ತೀವಿ, ಆನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಎ ಗರ್ಲ್. ಅಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆ ಮತ್ತೆ ಸಿಂಗ್ಯುಲರ್ ಇದೆ, ಅದಕ್ಕೆ ನಾವಲ್ಲಿ ಎ ನ ಬಳಸಿದ್ದೀವಿ. ಹಿಯರ್ ಆರ್ ಸಮ್ ರೂಲ್ಸ್. ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಕೊಡಲಾಗಿದೆ ನೋಡಿ. ಎ ನ ಯಾವಾಗ ಬಳಸಬೇಕು, ಆನ್ ನ ಯಾವಾಗ ಬಳಸಬೇಕು, ಮತ್ತೆ ದ ನ ಯಾವಾಗ ಬಳಸಬೇಕು. ಫಸ್ಟ್ ಆಫ್ ಆಲ್ ಎ ಬಗ್ಗೆ ನೋಡಿ. A is used in front of singular countable nouns which are not specific. ಕೌಂಟೇಬಲ್ ನೌನ್ಸ್ ಅಂತಾರೇನು, ಎನಿಸಲು ಸಾಧ್ಯವಿರಬೇಕು. ಅದ್ರ ಬಿಫೋರ್ ನಾವ್ ಏನ್ ಬಳಸ್ತೀವಿ, ಅಲ್ಲಿ ಎ ಅನ್ನ ಬಳಸ್ತೀವಿ. ಸಿಂಗ್ಯುಲರ್ ಇರಬೇಕು. ಮತ್ತೆ ಸಿಂಗ್ಯುಲರ್ ಅಂದ್ರೆ ಏಕವಚನ ಅನ್ಕೋತಿದ್ದಾರೆ ನಮಗೆ. ಸೆಕೆಂಡ್ ಒನ್, ವಿ ಡೋಂಟ್ ಯೂಸ್ ಎ ಬಿಫೋರ್ ಅನ್ಕೌಂಟೇಬಲ್ ಆರ್ ಪ್ಲೂರಲ್ ನೌನ್ಸ್. ನೋಡಿ ಈಗ ಪ್ಲೂರಲ್ ಫಾರ್ಮ್ ಇರ್ತಾವಲ್ಲ, ಅದ್ರ ಬಿಫೋರ್ ಎ ಎಂದು ಬಳಸಲ್ಲ. ಒಂದು. ಇನ್ನೊಂದೇನಂತಂದ್ರೆ ವಿ ಡೋಂಟ್ ಯೂಸ್ ಎ ಬಿಫೋರ್ ಅನ್ಕೌಂಟೇಬಲ್ ನೌನ್ಸ್. ಎನಿಸಲು ಸಾಧ್ಯವಿರದ ನಾಮಪದಗಳ ಹಿಂದೆ ಎ ಅನ್ನ ಬಳಸಲಾಗುವುದಿಲ್ಲ. ಇಫ್ ಎ ನೌನ್ ಸ್ಟಾರ್ಟ್ಸ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್, ಎ ಕಮ್ಸ್ ಬಿಫೋರ್ ದ ನೌನ್. ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಇರ್ಬೋದು ಮತ್ತೆ ಕಾನ್ಸೋನೆಂಟ್ ಇರ್ಬೋದು, ಅದ್ರ ಬಿಫೋರ್ ಅನ್ನು ನಾವೇನ್ ಮಾಡ್ತೀವಿ, ಎ ಅನ್ನ ಬಳಸ್ತೀವಿ. ಸಮ್ ಎಕ್ಸಾಂಪಲ್ಸ್ ಆರ್ ದೇರ್. ಎ ಕ್ಯಾಟ್ ಇದೆ ನೋಡಿ, ಎ ಹೌಸ್, ಎ ಬರ್ಡ್, ಎ ಬೈಕ್, ಎ ಚೈಲ್ಡ್, ಎ ಬಾಯ್, ಎ ಡಾಕ್ಟರ್, ಎ ಟೇಬಲ್. ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಇನ್ನು ನೆಕ್ಸ್ಟ್ ಆನ್ ಅನ್ನ ಎಲ್ಲಿ ಬಳಸ್ತಾರೆ? ಆನ್ ಇಸ್ ಯೂಸ್ಡ್ ಇನ್ ಫ್ರಂಟ್ ಆಫ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್ ವಿಚ್ ಆರ್ ನಾಟ್ ಸ್ಪೆಸಿಫಿಕ್. ಅಂದ್ರೆ ಅಲ್ಲಿ ಇನ್ಡೆಫಿನೈಟ್ನೆಸ್ ಇರುತ್ತೆ. ಆಮೇಲೆ ಕೌಂಟೇಬಲ್ ನೌನ್ಸ್ ಇರ್ತವೆ ಮತ್ತೆ ಸಿಂಗ್ಯುಲರ್ ಇರಬೇಕು, ಅಲ್ಲಿ ನಾವು ಆನ್ ಅನ್ನ ಬಳಸ್ತೀವಿ.
We don't use an before uncountable or plural nouns. ಇನ್ನು ಪ್ಲೂರಲ್ ಫಾರ್ಮ್ ಇತ್ತು, ಅನ್ಕೌಂಟೇಬಲ್ ನೌನ್ಸ್ ಇತ್ತು ಅಂದ್ರೆ ಅಲ್ಲಿ ನಾವು ಆನ್ ಅನ್ನ ಬಳಸೋದಿಲ್ಲ. ಇಫ್ ದ ನೌನ್ ಸ್ಟಾರ್ಟ್ಸ್ ವಿತ್ ಓವೆಲ್ ಸೌಂಡ್, ಹೇಳಿದೆ ಓವೆಲ್ ಸೌಂಡ್ ಇದ್ರೆ ಅಲ್ಲಿ ನಾವೇನ್ ಬಳಸ್ತೀವಿ ಅಂತಂದ್ರೆ ಆನ್ ಅನ್ನ ಬಳಸ್ತೀವಿ. ಆನ್ ಆಪಲ್, ಇಲ್ಲಿ ನೋಡಿ ಆಪಲ್ ಓವೆಲ್ ಸೌಂಡ್ ಇದೆ, ಇಲ್ಲಿ ಏನು ಓವೆಲ್ ಕೂಡ ಇದೆ ಮತ್ತೆ ಓವೆಲ್ ಸೌಂಡ್ ಕೂಡ ಇದೆ. ಆನ್ ಅವರ್, ಇಲ್ಲಿ ನೋಡಿ ಸೌಂಡ್ ಓವೆಲ್ ಇದೆ ಬಟ್ ಅಲ್ಲಿ ಕಾನ್ಸೋನೆಂಟ್ ಇದೆ, ಎಚ್ ಕಾನ್ಸೋನೆಂಟ್ ಅಲ್ವಾ, ಆದ್ರೂ ಕೂಡ ಓವೆಲ್ ಸೌಂಡ್ ಇರೋದ್ರಿಂದ ಅಲ್ಲಿ ಆನ್ ಅನ್ನ ಬಳಸಬೇಕಾಗುತ್ತೆ. ಆನ್ ಎಗ್ ಓವೆಲ್ ಇದೆ, ಓವೆಲ್ ಸೌಂಡ್ ಇದೆ, ಕರೆಕ್ಟ್ ಇದೆ ಇದು. ಆನ್ ಅಂಟ್, ಇಲ್ಲಿ ಕೂಡ ಓವೆಲ್ ಇದೆ ಮತ್ತು ಓವೆಲ್ ಸೌಂಡ್ ಇದೆ. ಆನ್ ಆಂಟ್ ಓವೆಲ್ ಇದೆ. ಆನ್ ಓಲ್ಡ್ ಮ್ಯಾನ್ ಓವೆಲ್ ಇದೆ. ಆನ್ ಆರೆಂಜ್, ಇಲ್ಲಿ ಕೂಡ ಸೇಮ್. ಆನ್ ಅಂಕಲ್ ಓವೆಲ್ ಇದೆ. ಇನ್ನು ಡೆಫಿನೆಟ್ ಆರ್ಟಿಕಲ್ ದ ಬಗ್ಗೆ ತಿಳಿದುಕೊಳ್ಳೋಣ. ವಿ ಯೂಸ್ ಇನ್ ಫ್ರಂಟ್ ಆಫ್ ಆಲ್ ನೌನ್ಸ್. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ದ ನೌನ್ಸ್ ಆರ್ ಸಿಂಗ್ಯುಲರ್ ಆರ್ ಪ್ಲೂರಲ್, ಕೌಂಟೇಬಲ್ ಆರ್ ಅನ್ಕೌಂಟೇಬಲ್, ಟು ಡಿಸ್ಕ್ರೈಬ್ ಸಮ್ ಒನ್ ಆರ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಯುನಿಕ್. ಇನ್ನು ದನ ಎಲ್ಲಿ ಬಳಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಪ್ಲೂರಲ್ ಇರಲಿ, ಸಿಂಗ್ಯುಲರ್ ಇರಲಿ, ಕೌಂಟೇಬಲ್ ಇರಲಿ, ಅನ್ಕೌಂಟೇಬಲ್ ಇರಲಿ, ಒಟ್ಟಿನಲ್ಲಿ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಸ್ಪೆಸಿಫಿಕ್ ಆಗಿರ್ಬೇಕು, ಯುನಿಕ್ ಆಗಿರ್ಬೇಕು, ಡೆಫಿನೆಟ್ನೆಸ್ ಆಗಿರ್ಬೇಕು. ಅಂತ ಸಂದರ್ಭದಲ್ಲಿ ನಾವು ದನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ದ ಅರ್ತ್, ಅರ್ತ್ ಅದು ಯುನಿಕ್ ಫೀಚರ್ ಅಲ್ವಾ. ದ ಮೂನ್ ಯೂನಿವರ್ಸಲ್ ಟ್ರೂತ್. ದ ವರ್ಲ್ಡ್, ಇಲ್ಲಿ ಕೂಡ ದ ಬಳಸಿದ್ವಿ ನೋಡಿ. ದ ಪ್ರೆಸಿಡೆಂಟ್ ಸ್ಪೆಸಿಫಿಕ್ ಆಗಿದೆ. ದ ಏರ್, ಮತ್ತೆ ದ ಸಿಇಒ, ದ ವೆದರ್, ದ ಸನ್. ಎ ಇಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನಿಂಗ್ ವಿತ್ ಎ ಕಾನ್ಸನಂಟ್ ಸೌಂಡ್, ಅಂದ್ರೆ ವ್ಯಂಜನ ಧ್ವನಿಯಿಂದ ಪ್ರಾರಂಭವಾಗಿದ್ದರೆ ಅಲ್ಲಿ ಎ ಅನ್ನ ಬಳಸ್ತೀವಿ. ಅಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ. ಎ ಮ್ಯಾನ್ ಕಾನ್ಸನಂಟ್ ಸೌಂಡ್ ಇದೆ. ಎ ಲ್ಯಾಂಪ್, ಎ ಕ್ಯಾಟ್, ಹೀಗೆ ಸಾಕಷ್ಟು ಎಕ್ಸಾಂಪಲ್ ಬಗ್ಗೆ ಹೇಳ್ಬೋದು. ಇನ್ನು ಆನ್ ಅನ್ನ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಎ ಓವೆಲ್ ಸೌಂಡ್. ಇನ್ನು ಓವೆಲ್ ಸೌಂಡ್ ದಿಂದ ಪ್ರಾರಂಭ ಆಗಿದ್ರ ಶಬ್ದ ಅವಾಗ ನಾವು ಆನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಆನ್ ಆಪಲ್, ಆನ್ ಎರೇಸರ್, ಆನ್ ಅಂಬ್ರೇಲಾ. ನೋಡಿ ಇವೆಲ್ಲ ಓವೆಲ್ ಇರ್ಬೋದು ಅಥವಾ ಓವೆಲ್ ಸೌಂಡ್ ದಿಂದ ಕೂಡ ಪ್ರಾರಂಭ ಆಗಿದೆ. Now we see related examples. First one, Shyam is learning to play dash sitar. Answer for this, Shyam is learning to play the sitar. ಇಲ್ಲಿ ನೋಡಿ ದ ಯಾಕೆ ಬಳಸಿದೀವಿ ಅಂತಂದ್ರೆ ಡೆಫಿನೆಟ್ನೆಸ್ ಇದೆ. ಶ್ಯಾಮ್ ಏನನ್ನ ಪ್ಲೇ ಮಾಡ್ಲಿಕ್ಕೆ ಕಲಿತಾ ಇದ್ದಾನೆ? ಸಿತಾರ್. ಇದು ಡೆಫಿನೆಟ್ ಅಲ್ವಾ, ಸೊ ಅದಕ್ಕೆ ನಾವಲ್ಲಿ ದ ನ ಬಳಸಿದೀವಿ. ನಿಮ್ಗೆಲ್ಲ ಗೊತ್ತು ದ ಡೆಫಿನೆಟ್ ಆರ್ಟಿಕಲ್ ಇದೆ. ಮತ್ತೆ ದ ನ ಎಲ್ಲಿ ಬಳಸಬಹುದು ಅಂತಂದ್ರೆ ಈಗ ರಿವರ್ ಹೆಸರು ಬರ್ತಾವಲ್ವಾ, ದ ಕಾವೇರಿ, ದ ಗಂಗಾ. ಮತ್ತೆ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ಕೂಡ ದ ನ ಬಳಸ್ತೀವಿ. ಹಾಗೆ ದ ಮೋಸ್ಟ್ ಬ್ಯೂಟಿಫುಲ್, ದ ಸ್ಮಾಲೆಸ್ಟ್, ದ ಟಾಲೆಸ್ಟ್. ಮತ್ತೆ ಬಿಫೋರ್ ಆರ್ಡಿನಲ್ಸ್ ಕೂಡ ನಾವು ದ ನ ಬಳಸ್ತೀವಿ. ಹಾಗೆ ದ ಫಸ್ಟ್, ದ ಸೆಕೆಂಡ್. ಇನ್ನು ಮುಖ್ಯ ಗ್ರಂಥಗಳ ಬಗ್ಗೆ ಮಾತಾಡ್ತಾ ಸಂದರ್ಭ ಕೂಡ ದ ನ ಬಳಸ್ತೀವಿ. ಹಾಗೆ ದ ರಾಮಾಯಣ ದರ್ಶನಂ, ಆಮೇಲೆ ದ ಬೈಬಲ್, ದ ಭಗವದ್ಗೀತಾ, ಲೈಕ್ ದಿಸ್. ಇನ್ನು ಬೇಸ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹಾಗೆ ದ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ ಅಂತ ಏನ್ ಹೇಳ್ತಿರಲ್ಲ. ಮತ್ತೆ ಓಷಿಯನ್ಸ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ದ ಅಟ್ಲಾಂಟಿಕ್ ಓಷಿಯನ್. ಹೀಗೆ ಸಾಕಷ್ಟು ಸಂದರ್ಭಗಳಲ್ಲಿ ದ ನ ಬಳಕೆ ಮಾಡ್ತಾರೆ. ಸೆಕೆಂಡ್ ಒನ್, ಆಸ್ ಆನ್ MLA, ಮಿಸ್ಟರ್ ದಿವಾಕರ್ ಹ್ಯಾಸ್ ಮೇಡ್ effective debates in the state assembly on a variety of subjects. ನೋಡಿ ಇಲ್ಲಿ ಆನ್ MLA ಬಳಸಿದ್ದೀವಿ. ನೋಡ್ಲಿಕ್ಕೆ ಅದು ಕಾನ್ಸೋನೆಂಟ್ ಇದೆ ಎಂ, ಬಟ್ ಇಟ್ ಹ್ಯಾಸ್ ಓವೆಲ್ ಸೌಂಡ್. ನೀವು ಅದನ್ನ MLA ಕನ್ನಡದಲ್ಲಿ ಬರೀರಿ, ನಿಮ್ಗೆ ಕ್ಲೂ ಬೇಕಾದ್ರೆ. ಕನ್ನಡದಲ್ಲಿ ಬರೆದಾಗ ಏನಾಗುತ್ತೆ, ಫಸ್ಟ್ ಎ ಬರೀತೀರಲ್ವಾ, ನೋಡಿ ಸ್ವರ ಬಂತಲ್ಲ ಅಲ್ಲಿ, ಅದ್ರ ಮೇಲೆ ನೀವು ಓವೆಲ್ ಸೌಂಡ್ ಅಂತ ತಿಳ್ಕೋಬಹುದು. ಅದ್ರಾಗ ಇನ್ನೊಂದಿದೆ ನೋಡಿ, ಇನ್ ದ ಸ್ಟೇಟ್ ಅಸೆಂಬ್ಲಿ. ಸೊ ಇಲ್ಲಿ ಡೆಫಿನೆಟ್ನೆಸ್ ಇದೆ ಅಲ್ವಾ, ಯಾವ ಅಸೆಂಬ್ಲಿ? ಸ್ಟೇಟ್ ಅಸೆಂಬ್ಲಿ. ಸೊ ಅದಕ್ಕೆ ನಾವು ಏನ್ ಬಳಸಿದೀವಿ? ದ ನ ಬಳಕೆ ಮಾಡಿದೀವಿ. ವಿ ಹ್ಯಾವ್ ಯೂಸ್ಡ್ ದ ಬಿಕಾಸ್ ಆಫ್
definiteness. Next one, the Prime Minister of India is going to visit the USA. Here we used the, ಯಾಕೆಂದ್ರೆ ಅಲ್ಲಿ ಡೆಫಿನೆಟ್ನೆಸ್ ಇದೆ ನೋಡಿ, ದ ಪ್ರೈಮ್ ಮಿನಿಸ್ಟರ್. ಸೊ ಅಟ್ ದ ಟೈಮ್ ಆಫ್ ಡೆಫಿನೆಟ್ನೆಸ್ we use the article.